ಇದ್ದಕ್ಕಿದ್ದ ಹಾಗೆ ಕೇಳಿಸಿದ ಭಯಂಕರವಾದಂತಹ ಶಬ್ದ ಗುಡುಗು ಗುಡುಗಿತು. ಸಿಡಿಲಿನ ಅಬ್ಬರವು ಎಲ್ಲ ಉಲ್ಕಾಪಾತವೇ ಘಟಿಸುತ್ತಾ ಇದೆಯೋ ಹಾಗೆ ಗೂಗೆಗಳ ಚೀರಾಟ ಒಂದು ಕಡೆಯಿಂದ ಆದರೆ ನರಿನಾಯಿಗಳ ಬೊಪ್ಪಾಟ ಇನ್ನೊಂದು ಕಡೆಯಲ್ಲಿ. ಅದು ನಕ್ಷತ್ರ ಮಂಡಲವೇ ತಲೆಗುರುಳಿದ ಹಾಗೆ ನಿಂತ ನೆಲವೇ ಬಿರಿಯುತ್ತಾ ಇದೆ ಎಂಬ ಭಯ. ಏನಿದು ಆಶ್ಚರ್ಯ! ಮಾಗಧ ಎನ್ನುವ ನನ್ನ ಹೆಸರನ್ನ ಕೇಳಿದಾಗ ಚರಾಚರ ಪ್ರಪಂಚವೇ ಕಟಕಟನೆ ನಡುಗುವಂತಹ ಕಾಲವನ್ನ ಇತಿಹಾಸವನ್ನ ಸೃಷ್ಟಿ ಮಾಡಿದವನು ಈ ಜಗಜ್ಜಟ್ಟಿ ಜರಾಸಂಧ. ಆದರೆ ಇವತ್ತಿನ ಈ ಭೀಕರ ಶಬ್ದಕ್ಕೆ ಮಾಗಧನೆ ನುಣುಗಿ ಹೋಗಬೇಕಾಯಿತು ಅಂತಾದ್ರೆ ಏನಿದರ ರಹಸ್ಯ? ಕರ್ಣ ಕಳವಳಿಸುತ್ತಾ ಇದೆ, ಅಲ್ಲ ನನ್ನ ಅಂತಃಕರಣವೇ ಕಳವಳಿಸುತ್ತಾ ಇದೆ. ಏನು ಅಪಶಕುನದ ಮುನ್ಸೂಚನೆ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ರಾತ್ರಿಯ ಕಾಲ ಸರಿಯಾದ ಮಾಹಿತಿಯನ್ನ ಪಡೆದುಕೊಳ್ಳಲೇಬೇಕು. ಸ್ವಾಮಿ ಬ್ರಾಹ್ಮಣೋತ್ತಮರು ನಿದ್ರೆ ಬಂದಿತ್ತು. ಏನು ಮಾಡೋಣ ಹೇಳಿ? ನಮ್ಮ ನಾಡಿನಲ್ಲಿ ಇದುವರೆಗೆ ಉಂಟಾಗದೇ ಇರುವಂತಹ ಭೀಕರ ಅನುಭವ ನಾವು ಈ ದಿವಸ ಕಾಣ್ತಾ ಇದ್ದೇವೆ. ಇದೇನು ನಮಗೆ ಹೊಸಬಹುದಾದರೂ ಯಾಕೆ ಹೀಗಾಯಿತು ಎನ್ನುವುದು ಅರ್ಥ ಆಗಲಿಲ್ಲ. ಯಾಕೆ ಏನಿದ್ರಿಂದ ಆಗಬಹುದಾದಂತ ಅನಾಹುತ, ಏನಾದ್ರೂ ಅಪಾಯ ಆಗುವುದೇ ಹೌದು ಅಂತಾದ್ರೆ ಪರಿಹಾರದ ಮಾರ್ಗವನ್ನ ತಾವೇ ಸೂಚಿಸಬೇಕು. ಪರಿಹಾರದ ಮಾರ್ಗ ಮಾಡುವ ಶಾಂತಿಯರೆಂದನವನಿ ಬಗೆ ಮಾಡು ಅದ್ಭುತ ಶಾಂತಿಯರೆಂದರಾಗ ಪರ್ಯಾಯವಾಗಿ ಇಡೀ ಮಗನ ಸಾಮ್ರಾಜ್ಯಕ್ಕೆ ಅಪಾಯ ಆದಾಗ ಇದಕ್ಕೇನು ಪರಿಹಾರವೇ ಇಲ್ಲವೇ ಸ್ವಾಮಿ? ಉಂಟ ಅದ್ಭುತ ಶಾಂತಿ. ನಾವಿಲ್ಲಿವರೆಗೆ ಅನೇಕ ಶಾಂತಿ ಮಾಡಿಸಿದ್ದೇವೆ, ಕೇಳಿದ್ದೇವೆ. ಇದೊಂದು ಅದ್ಭುತ ಶಾಂತಿ ಉಂಟು ಎನ್ನುವುದೇ ನಮಗೆ ಗೊತ್ತಿಲ್ಲ. ಉಂಟು ಅಂತ ನಮಗೆ ಗೊತ್ತುಂಟು, ನಾವು ಇಲ್ಲಿವರೆಗೆ ಮಾಡಿಲ್ಲ. ಯಾಕೆಂದ್ರೆ ಇಂತಹ ಸಮಸ್ಯೆಗಳು ಇಲ್ಲಿಯವರೆಗೆ ಬಂದದ್ದಿಲ್ಲ. ಯಾವ ಸಮಸ್ಯೆಗಳು ಹುಟ್ಟಿಕೊಂಡಿದೆಯೋ ಅದಕ್ಕೆ ಸೂಕ್ತ ಪರಿಹಾರ ಖಂಡಿತವಾಗಿ ಅದಕ್ಕೇನಾಗಬೇಕು. ಈ ರಾಜಾರಿಷ್ಟಕ್ಕೆ ಅದ್ಭುತ ಶಾಸ್ತ್ರ ನಿರ್ಮಾಣಬೇಕು. ವಿಪ್ರ ಸಂದೋಹೆ ಬಂದು ಸೇರ್ಬೇಕು. ಸರಿ, ಸ್ಥಳ ಇದಾಗಲೇ ಅಲ್ಲ, ತಂಡುಳ ಪ್ರಶ್ನೆಯಲ್ಲಿ ಸಿದ್ಧನಾಗಿ ಶಕ್ತಿಭೂತನಾಗಿ ನಾವು ಬರ್ತೇವೆ.
ಎಲ್ಲ ನಿಮ್ಮ ಹೊಣೆಗಾರಿಕೆಯಲ್ಲಿ ಮುಂದಾಳುತನದಲ್ಲಿ ನಡೆಯಬೇಕು. ನಾಳೆ ಏನೇನು ಬೇಕು ಎನ್ನುವುದನ್ನು ಮೊದಲೇ ಒಂದು ಪಟ್ಟಿ ಕೊಟ್ಟು ಬಿಡಿ. ನಾಳೆ ಒಂದು ಬಂದ ಮೇಲೆ ಅದೊಂದು ಬರಲಿಲ್ಲ, ಇದೊಂದು ತರಲಿಲ್ಲ ಎನ್ನುವ ರಗಳೆ ಕೊಡಬಾರದು. ನಮೋ ನಮ್ಮವರೇ ಆಗಿರುವಂತಹ ಬ್ರಾಹ್ಮಣರ ಸೂಚನೆ ಎಲ್ಲೆಲ್ಲದ ಆನಂದವನ್ನು ನೀಡಿದೆ, ಎಲ್ಲೆಲ್ಲದ ಸಂತೋಷವನ್ನು ತಂದಿದೆ. ಅದಕ್ಕೆ ಕಾರಣ ನಮ್ಮ ನಾಡಿಗೆ ಬರಬಹುದಾದಂತಹ ಯಾವುದೋ ಒಂದು ಅಪಾಯವನ್ನು ಎದುರಿಸುವುದು ಹೇಗೆ, ನಾಡನ್ನು ರಕ್ಷಿಸಿಕೊಳ್ಳುವುದು ಹೇಗೆ, ಆ ವಿಷಯದಲ್ಲಿ ತಲೆಕೆಡಿಸಿಕೊಂಡವನು ಆಗಂತ ಆದರೆ ಬ್ರಾಹ್ಮಣರೇ ಹೇಳಿದ್ದಾರಲ್ಲ, ಅದ್ಭುತವಾದಂತಹ ಶಾಂತಿಯನ್ನು ಮಾಡು. ತನ್ಮೂಲಕವಾಗಿ ನಾಡಿಗೆ ಬರಬಹುದಾದಂತಹ ಅಪಾಯವನ್ನ ದೂರೀಕರಿಸಿಕೊಳ್ಳುವುದಕ್ಕೆ ಸಾಧ್ಯ. ಮೆಚ್ಚಿಸುವೆ ತನ್ನ ಶಾಂತಿಯನ್ನು ಅವರ ಸೂಚನೆಯಂತೆ, ಅವರ ಅಂಬೋಣದಂತೆ ಅದ್ಭುತವಾದಂತಹ ಶಾಂತಿಯನ್ನು ಕೈಗೊಳ್ಳಬೇಕು. ಅದಕ್ಕೆ ಕಾಲ ಈಗಲ್ಲ.
ಸಾಧನೆ. ಇಂತಹ ಒಂದು ಅದ್ಭುತವಾದಂತಹ ಶಾಂತಿಯನ್ನ ಕೈಗೊಳ್ಳಬೇಕು ಅಂತಾದ್ರೆ ಕಾಲ ಇದಲ್ಲ. ಈ ರಾತ್ರಿಯ ಕಾಲದಲ್ಲಿ ಇಂತಹ ಕಾರ್ಯವನ್ನ ಕೈಗೊಳ್ಳುವುದು ಸೂಕ್ತ ಅಲ್ಲ. ಅದಕ್ಕೆ ಕಾಲ ಕೂಡಿ ಬರಬೇಕು ಅಂತಾದ್ರೆ ಈ ರಾತ್ರಿಯನ್ನ ಕಳೆಯಬೇಕು. ಭಗವಾನ ಕಾಲಭಾಸ್ಕರ ದೇವ ತನ್ನ ಹೊಂಗಿರಣಗಳಿಂದ ಪ್ರಪಂಚವನ್ನು ಪ್ರಕಾಶಿಸುವ ಪ್ರಾಚ್ಯ ಕಾಲದಲ್ಲಿ ಸರ್ವ ಸಿದ್ಧತೆಯೊಂದಿಗೆ